ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, VA ನೋಟಿಫಿಕೇಶನ್ ಆಗಿದೆ. ಆಲ್ಮೋಸ್ಟ್ 1 ವೀಕ್ ಆಯಿತು ನೋಟಿಫಿಕೇಶನ್ ಆಗಿ. ಸೊ ಸುಮಾರು ಸಾವಿರಾರು ಮೆಸೇಜಸ್ಗಳು, ಕಾಲ್ಗಳು, ಕಾಲೇಜ್ ಪ್ರಿನ್ಸಿಪಲ್ಗಳು, ಪ್ರಿಂಟ್ ಮೀಡಿಯಾ ಎಲ್ಲರೂ ಕೂಡ ವರುಣ್ ಸರ್ ಸ್ಟ್ರಾಟಜಿ ಹೇಳಿ ಸರ್, ಹೇಗೆ ಓದಬೇಕಂತ ಕೇಳ್ತಾ ಇದ್ರಿ. ಸೊ ಈ ಬಹು ನಿರೀಕ್ಷೆಯ ವಿಡಿಯೋಗೆ ಸೊ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದೇ ಥರ 2024ರ ನೇಮಕಾತಿಗೆ ನಾನು ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನು ಮಾಡಿದ್ದೆ, ಸುಮಾರು ಜನಕ್ಕೆ ವರ್ಕ್ ಆಗಿತ್ತು. ಅದೇ ರೀತಿ ಕಂಪ್ಯೂಟರ್ ಸರಣಿ ವಿಡಿಯೋಗಳನ್ನು ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಭೂ ಸುಧಾರಣೆ ಆಗಿರ್ಬೋದು, ಉಪಕ್ರಮಗಳಾಗಿರ್ಬೋದು, ಎಲ್ಲವನ್ನ ಕೂಡ ವಿಡಿಯೋಗಳಿದ್ದಾವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳೆ ವಿಡಿಯೋಗಳನ್ನು ಬೇಕಾದ್ರೆ ಚೆಕ್ ಮಾಡಿ. ಸೊ ಈಗ ನಾವು VA ಎಕ್ಸಾಮ್ನ 4 ಅಕ್ಟೋಬರಿಗೆ ಎಕ್ಸಾಮ್ ಇದೆ. ಸೊ 75 ದಿನಗಳ ಸಂಪೂರ್ಣ ಸ್ಟ್ರಾಟಜಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ರೀತಿ ಓದಬೇಕು ಸ್ವಲ್ಪ ಟೆಕ್ನಿಕಲ್ ಆಗಿ ಹೇಳ್ಕೊಡ್ತೀನಿ. ಸೊ ನೋಡಿ, ಸುಮಾರು ಜನ ಸಿವಿಲ್ PC ಇರೋರಂಥವ್ರು ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಎಲ್ಲರೂ ಕೇಳ್ಕೊತಾ ಇದ್ದೀರಾ ಸರ್ ನನಗೆ ವೈಯಕ್ತಿಕವಾಗಿ ಟೈಮ್ ಟೇಬಲ್ ಹಾಕ್ಕೊಡಿ ಅಂತ ಹೇಳ್ತಿದ್ದೀರಾ. ಸೊ ನಾವು ಎಷ್ಟೇ ಸಹಾಯ ಮಾಡಿದ್ರು ಕೂಡ ನೀವು ಕೂತು ಓದಬೇಕಾಗ್ತದೆ. ಅದೇ ಅಂತಿಮ ಒಂದು ಎಂಡ್ ಆಫ್ ದ ಡೇ ಅದೇ ಇರೋದು. ಸೊ ನೀವು ಓದಬೇಕಾಗ್ತದೆ. ಸೊ ಹಾಗಾದರೆ ಈ 75 ಡೇಸ್ನಲ್ಲಿ ಎಫಿಷಿಯೆಂಟ್ ಆಗಿ ಹೇಗೆ ಓದ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸೊ ಅದ್ರ ಜೊತೆಗೆ ಸುಮಾರು ಜನ ಇನ್ನೊಂದು ಏನು ಕೇಳ್ತಾ ಇದ್ದೀರಾ ಅಂದರೆ, ಸರ್ ನಾವು ಪೊಲೀಸಿಗೂ ಅಪ್ಲಿಕೇಶನ್ ಹಾಕಿದ್ದೀವಿ, ಸುಮಾರು ಜನ BEd ಓದಿರೋರು ಸರ್ ನಾವು ಟೀಚರ್ಸ್ಗೂ ಅಪ್ಲಿಕೇಶನ್ ಹಾಕಿದ್ದೀವಿ, ಅಥವಾ ಯಾರು ಇಂಜಿನಿಯರ್ಸ್ ಇದ್ದೀರಾ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದೀರಾ ಅವರು ಲ್ಯಾಂಡ್ ಸರ್ವೇರ್ಗೂ ಹಾಕಿದ್ದೀವಿ, ನಾವು ಕೂಡ VAಗೂ ಅರ್ಜಿ ಹಾಕಿದ್ದೀವಿ. ಸೊ ಹಾಗಾದರೆ VAಗೆ ಎಲ್ಲದಕ್ಕೂ ಸೇರಿಸ್ಕೊಂಡು ಹೆಂಗೆ ಓದೋಕ್ಕಾಗುತ್ತೆ ಸರ್, ಕಾಮನ್ ಸಿಲೆಬಸ್ ಇದೆಯಾ, ಸೊ ಯಾವುದನ್ನು ನಾವು ಹೇಗೆ ಸ್ಟ್ರಾಟಜೈಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ. ಜೊತೆಗೆ ಪ್ರಮುಖ ಬದಲಾವಣೆಗಳಾಗಿದೆ, ಅಂದರೆ ಒಂದು ಕಳೆದ ನೇಮಕಾತಿಗಿಂತ ಒಂದಿಷ್ಟು ಚೇಂಜಸ್ ಇದೆ. ಸೊ ಅದನ್ನು ಹೇಳ್ತಾ ಹೋಗ್ತೇನೆ. ಸೊ ಹೋಗೋಣ. ಸೊ ಅದಕ್ಕೂ ಮುಂಚೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಳೆ VA ವಿಡಿಯೋಸ್ಗಳಿದ್ದಾವೆ, ಅದನ್ನು ನೀವು ಗಮನಿಸ್ಬೋದು. ಜೊತೆಗೆ ಫಸ್ಟು ನೀವು ಏನು ಮಾಡಬೇಕಂದ್ರೆ, ಯಾವುದೇ ಹುದ್ದೆ ನೀವು ಅಧಿಸೂಚನೆ ಆಗಲಿ ಸುಮ್ಮನೆ ಬ್ಲೈಂಡಾಗಿ ಓದಬಾರ್ದು. ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರಬೇಕು. ಅಂದರೆ ನಿಮ್ಮ ಜಾಬ್ ನೇಚರ್ ಹೇಗಿರುತ್ತೆ, ಸೊ ನಿಮಗೆ ಅದು ಆಸಕ್ತಿ ಕೊಡಬೇಕಂದ್ರೆ, ಈಗ ಉದಾಹರಣೆಗೆ ನಾನೇನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ, ಡೈಲಿ ಬೆಳಗ್ಗೆ 3 ಗಂಟೆಗೆ ಎದ್ದು ಓದಿ ಅಂತ ನಾನು ಹೇಳ್ತೀನಿ ಅಂತ ಅಂದರೆ, ನಿಮಗೆ 3 ಗಂಟೆಗೆ ಏಳಿಸುವಂತಹ ಒಂದು ಬೆಂಕಿ ನಿಮ್ಮ ಹತ್ರ ಇರಬೇಕಾಗ್ತದೆ, ಅಂದರೆ ಒಂದು ಫೈರ್. ಸೊ ಯಾವ ರೀತಿ ನಾವು ಓದ್ಬೋದು ಸರ್ ಬೆಳಗ್ಗೆ, ಯಾಕೆ ನನಗೆ ಎಚ್ಚರ ಆಗಬೇಕು ಬೆಳಗ್ಗೆ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು. ಸೊ ಅದಕ್ಕೆ ಆ ಜಾಬ್ ನೇಚರ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೋಡಿ ಸ್ನೇಹಿತರೆ, VA ಬಂದುಬಿಟ್ಟು ಒಂದು ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಗಳಲ್ಲಿ ಸೊ ಕೊನೆಯ ಹಂತ ಇರುತ್ತೆ. ಅದು ನೀವು ಕೊನೆ ಹಂತ ಅಂತ ಅನ್ಕೋಬೇಡಿ, ಇದು ಮೊದಲನೇ ಹಂತ ಅಂತ ಅಂದ್ಕೊಳ್ಳಿ. ಯಾಕಂದರೆ ಇದು ಬೇಸಿಕ್ ಲೆವೆಲ್, ಅಂದರೆ ನೀವೇ ಫೌಂಡೇಶನ್ ಅಲ್ವಾ, ನೀವಿದ್ರೇ ಇವರೆಲ್ಲ ಇರ್ತಾರೆ ಅನ್ನೋ ಥರ ನೀವು ಯೋಚನೆ ಮಾಡಬೇಕಾಗತ್ತೆ. ಸೊ ಹಾಗಾದ್ರೆ ಹೇಗಿರುತ್ತೆ ಸರ್ ಅಂದರೆ, ಒಂದು ರಾಜ್ಯ ಸರ್ಕಾರದ ಲೆವೆಲಲ್ಲಿ ರೆವೆನ್ಯೂ ಸೆಕ್ರೆಟರಿ ಇರ್ತಾರೆ, ಇವರು IAS ಕೆಡಾರ್ ಇರ್ತಾರೆ ಸಾಮಾನ್ಯವಾಗಿ. ಸೊ ತುಂಬ ಒಳ್ಳೆ ಜಾಬ್. ಉದಾಹರಣೆಗೆ ಈ ಜಾಯಿಂಟ್ ಸೆಕ್ರೆಟರಿ ಅಂತ ಪದವಿಗಳು ಬರ್ತಾವೆ ಸ್ನೇಹಿತರೆ, ಎಂಥ ಒಳ್ಳೊಳ್ಳೆ ಹುದ್ದೆ ಗೊತ್ತಾ. ಈಗ ಜಾಯಿಂಟ್ ಸೆಕ್ರೆಟರಿ ನೇವಿ ಅಂತಿದ್ದಾರಂದರೆ, ಅವರು ಎಂಟೈರ್ ನೇವಿಯ ಡಿಸಿಷನನ್ನು ಮಾಡುವಂತಹ ಪವರ್ ಇರುತ್ತೆ. 18 ವರ್ಷ IAS ಆಗಿ ಅವರು ಏನು ಸೇವಾ ಅನುಭವ ಹೊಂದಿದ್ರೆ ಅವ್ರಿಗೆ ಜಾಯಿಂಟ್ ಸೆಕ್ರೆಟರಿ ಅನ್ನೋ ಹುದ್ದೆ ಸಿಗುತ್ತೆ. ಸೊ ಅಂತಹ ಹುದ್ದೆಗಳು. ಅದೇ ಥರ ರಾಜ್ಯ ಸರ್ಕಾರಗಳಲ್ಲಿ ರೆವೆನ್ಯೂ ಸೆಕ್ರೆಟರಿ ಅಂತ ಹುದ್ದೆ ಇರುತ್ತೆ. ಸೊ ಇದು ರಾಜ್ಯ ಸರ್ಕಾರದ ಲೆವೆಲಲ್ಲಿ ಇರುತ್ತೆ. ನಂತರದಲ್ಲಿ ಡಿವಿಷನ್ ಲೆವೆಲಲ್ಲಿ ರೀಜನಲ್ ಕಮಿಷನರ್ ಇರ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ DC ಇರ್ತಾರೆ, ಡೆಪ್ಯೂಟಿ ಕಮಿಷನರ್, ನಿಮಗೆ ಗೊತ್ತು, IAS ಕೆಡಾರ್. ಇದಿಷ್ಟು ನಿಮಗೆ IAS ಕೆಡಾರ್ನವ್ರು ಇದ್ರು ಅಂತಂದರೆ, ಇನ್ನು ಸಬ್ ಡಿವಿಷನ್ ಲೆವೆಲಲ್ಲಿ AC ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್, ಜಂಟಿ ಆಗ್ತಿರೋ ಅಂತ KS ಕೆಡಾರ್ ಇರ್ತಾರೆ ಅವರು. ಈಗ KS ಎಕ್ಸಾಮ್ ಕೂಡ ಕರಿತಿದ್ರೆ, ನೀವು ಇದಕ್ಕೂ ಕೂಡ ಒಂದಿಷ್ಟು ಪೋಸ್ಟ್ಗಳಿದ್ದಾವೆ, ಆಯಿತಾ. ಇನ್ನು ತಾಲೂಕ್ ಲೆವೆಲಲ್ಲಿ ತಹಸೀಲ್ದಾರ್ ಗ್ರೇಡ್ 1 ಗ್ರೇಡ್ 2 ಅಂತ ಇರ್ತಾರೆ, ಇದು ಕೂಡ KS, ಇದು ಕೂಡ ಈಗ ಅಧಿಸೂಚನೆ ಆಗೋ ಸಾಧ್ಯತೆ ಇದೆ. ಇನ್ನು ಹೋಬಳಿ ಲೆವೆಲಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. ಸೊ ಅವರ ಅಂಡರ್ನಲ್ಲಿ ಗ್ರಾಮೀಣ ಭಾಗದಲ್ಲಿ, ಸೊ ನೋಡಿ ನಮ್ಮ ಗ್ರಾಮದ ಲೆವೆಲ್ನಲ್ಲಿ VA ಇರ್ತಾರೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ. ಅಂದರೆ ಇವರು ಆ್ಯಕ್ಚುಲಿ RIಗೆ ರಿಪೋರ್ಟ್ ಮಾಡ್ತಿರ್ತಾರೆ, ಅಡ್ಮಿನಿಸ್ಟ್ರೇಟಿವ್ಲಿ ತಹಸೀಲ್ದಾರ್ ಅಂಡರ್ನಲ್ಲಿ ಡೈರೆಕ್ಟಾಗಿ ಬರ್ತಾರೆ, ಯಾರು VA ಅವರು. ಸೊ ಮತ್ತೆ ನೀವು ಪ್ರಮೋಷನ್ ಆಗ್ತಾ ಹೋಗ್ತಾ ಒಳ್ಳೊಳ್ಳೆ ಹುದ್ದೆಗಳಿಗೆ ನೀವು ಹೋಗ್ಬೋದು. ಸೊ ಅಂಟಿಲ್ ನೀವು ರೆವೆನ್ಯೂ ಇನ್ಸ್ಪೆಕ್ಟರ್ ಆಗಿ ತಹಸೀಲ್ದಾರ್ ಗ್ರೇಡ್ 2 ತನಕನೂ ಕೂಡ ಅಂತಿಮವಾಗಿ ಹೋಗ್ಬೋದು. ಸೊ ಒಳ್ಳೆಯ ಒಂದು ಹುದ್ದೆ. ಇನ್ನೊಂದು ನಿಮಗೆ ಲೆವೆಲ್ ಹೈರಾರ್ಕಿ ಹೇಳಿದ್ರೆ ನಿಮಗೆ ಅಷ್ಟು ಸರಿಯಾಗಿ ಗೊತ್ತಾಗದೇ ಇರ್ಬೋದು. ನಿಮಗೆ ಏನು ವರ್ಕ್ ಮಾಡ್ತೀರಾ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಲ್ಯಾಂಡ್ ರೆಕಾರ್ಡ್ ಮೇಂಟೆನೆನ್ಸ್, RTC ಪಾಣಿ ಆಗಿರ್ಬೋದು, ಅಥವಾ ಯಾರಿಗಾನೋ ಒಬ್ಬರು ಬಾರ್ಡ್ರ್ ಜಗಳ ಆಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಅದು ನಿಮಗೆ ಬರುತ್ತೆ. ಅಥವಾ ರೆವೆನ್ಯೂ ಕಲೆಕ್ಷನ್ ಇರುತ್ತೆ ನೋಡಿ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥದ್ದು, ರೆಮಿಟೆನ್ಸಸ್ನ ಕಲೆಕ್ಟ್ ಮಾಡುವಂಥದ್ದು, ಅಥವಾ ಕ್ರಾಪ್ ವೆರಿಫಿಕೇಷನ್ ಅಂದರೆ ಒಂದು ಕ್ರಾಪ್ ಇನ್ಸ್ಪೆಕ್ಷನ್ ಮಾಡುವಂಥದ್ದು, ಎಲ್ಲವೂ ಕೂಡ ನಿಮಗೆ ಗ್ರಾಮೀಣ ಲೆವೆಲ್ನಲ್ಲಿ ನಿಮಗೆ ಬರುತ್ತೆ. ಬಟ್ ಇದೆಲ್ಲ ಓಕೆ ಸರ್, ನಿಮಗೆ ತುಂಬ ನಾನು ಹೇಳಲ್ಲ ಯಾಕೆ ಈ ಕೆಲಸ ನೀವು ಮಾಡಬೇಕು ಅಂತ, ನಿಮ್ಗೆ ಯಾಕೆ ಆ ಫೈರ್ ಬರಬೇಕು ಅಂದರೆ, ಇಲ್ಲಿ ನೋಡಿ, ಪಬ್ಲಿಕ್ ಸರ್ವಿಸ್ ಆ್ಯಂಡ್ ಸಿಟಿಸನ್ ವೆಲ್ಫೇರ್, ಒಬ್ಬ ಗ್ರಾಮೀಣ ವ್ಯಕ್ತಿಯ ವೆಲ್ಫೇರ್
ಅನ್ನ ನಿಮ್ಮ ಕೈನಲ್ಲಿರುತ್ತೆ. ಉದಾಹರಣೆಗೆ ಸರ್ಟಿಫಿಕೇಟ್ ವೆರಿಫಿಕೇಷನ್, ಇದು ಸಾಮಾನ್ಯವಾಗಿ ಕೇಳಿರ್ತೀರಾ, ನೀವು ಕೂಡ ಸರ್ಟಿಫಿಕೇಟ್ ಮಾಡಿಸ್ತಾ VA ವೆರಿಫಿಕೇಷನ್ ಮಾಡಿಸ್ಬೇಕು, ಮಹಜರ್ ಮಾಡಬೇಕು ಅಂತ ಕೇಳಿಸ್ಕೊಂಡಿರ್ತೀರಾ. ಸೊ ಹಾಗಾಗಿ VA ಅನ್ನೋರಿಗೆ ಆ ವೆರಿಫಿಕೇಷನ್ ಅಂದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಸೈನ್ ಬರೋದು ತಹಸೀಲ್ದಾರ್ದೇ, ಅದಕ್ಕೆ ಪರ್ಮಿಷನ್ ಕೊಡೋದು ರೆವಿನ್ಯೂ ಇನ್ಸ್ಪೆಕ್ಟ್ರೇ, ಆದರೆ ವೆರಿಫೈ ಮಾಡೋದು ನೀವೇ. ಸೊ ಒಬ್ಬ ಮಗುಗೆ ನೀವು ಮೀಸಲಾತಿಯನ್ನು ಕೊಡಿಸ್ಬೋದು ನೀವೊಬ್ಬರು VA ಆದರೆ. ಸೊ ಅದೊಂದು ಇದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ನೋಡಿ, ಸ್ಕೀಮ್ ಇಂಪ್ಲಿಮೆಂಟೇಷನ್. ಸೊ ಎಂಥ ಅದ್ಭುತ ನೋಡಿ ಸ್ನೇಹಿತರೆ, ಒಬ್ಬ ಓಲ್ಡ್ ಏಜ್ ಇರ್ತಾನೆ ಅಥವಾ ಒಬ್ಬರು ವಿಧವೆ ಇರ್ತಾರೆ, ಅವರಿಗೆ ಸಹಾಯಧನ ಬರಬೇಕಂದ್ರೆ, ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗಬೇಕು ಅಂದರೆ, ವಸತಿ ಬರಬೇಕು ಅಂದರೆ, ಸೊ ಒಬ್ಬ VA ಏನು ಮಾಡಬೇಕು, ಅವನು ಆ ಇಂಪ್ಲಿಮೆಂಟೇಷನ್ಗೆ ವೆರಿಫಿಕೇಷನ್ ಮಾಡಿಕೊಡ್ಬೇಕು. ಸೊ ಅಷ್ಟು ಒಂಥರ ಪವರ್ಫುಲ್ ಅನ್ನೋದಕ್ಕಿಂತನೂ ಒಳ್ಳೆಯ ಕೆಲಸ ಮಾಡ್ಬೋದು ಸ್ನೇಹಿತರೆ ನೀವು. ಸೊ ಹಾಗಾಗಿ ನೀವು ಈ ಹುದ್ದೆನ ತಗೋಬೇಕು. ಸೊ ಹಾಗಾಗಿ ಬ್ಲೈಂಡ್ ಆಗಿ ಈಗ ಎಷ್ಟೊಂದು ಎಕ್ಸಾಮ್ಸ್ ಕಾಲಾಗ್ಬಿಟ್ಟಿದ್ದಾವೆ ಅಂತ ಇಲ್ಲ, ನಿಮಗದು ಫ್ರಮ್ ಒಳಗಿಂದನೇ ನಿಮಗೆ ಈ ಒಂದು ಹುದ್ದೆ ತಗೋಬೇಕಪ್ಪ, ನಾನು ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಗ್ರಾಮೀಣ ಮಟ್ಟದಲ್ಲಿ ಮಾಡಬೇಕು. ನೋಡಿ, ಗ್ರಾಮಗಳ ಅಭಿವೃದ್ಧಿನೇ ದೇಶದ ಅಭಿವೃದ್ಧಿ ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ನೀವು ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡೇ ನೀವು ಓದಬೇಕು. ಸೊ ಅವಾಗ ನೀವು ಯಾಕೆ ಎದ್ದೋಣಲ್ಲ ಅಂತ ನಾನು ನೋಡ್ತೀನಿ, 4 ಗಂಟೆಗೆ ಎದ್ದೊಂತೀರಾ, ಓದ್ತೀರಾ. ಸೊ ಇದಾಗಿರುತ್ತೆ ಒಂದು VA ಯಾವ ರೀತಿ ಜಾಬ್ ಇರುತ್ತೆ ಅಂತ. ಸೊ ಇನ್ನೂ ಬೇರೆ ಬೇರೆ ಇದೆ. ಇದು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1964 ಪ್ರಕಾರ ಈ ರೂಲ್ಸ್ ಇದೆ, ಬದಲಾಗ್ತಾ ಇರುತ್ತೆ, ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಈಗ 75 ಡೇಸ್ಗಳ ಸ್ಟ್ರಾಟಜಿ ಹೇಗಿರಬೇಕು ಅನ್ನೋದನ್ನು ನೋಡಿಬಿಡೋಣ. ಸೊ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳ್ತೀನಿ, ಯಾಕೆ ನಿಮಗೆ ಈ ಬಾರಿ ಸ್ವಲ್ಪ ಕಠಿಣವಾಗಿದೆ ನಿಮ್ಮ ದಾರಿ, ಯಾಕೆ ನಿಮಗೆ ಕೋಚಿಂಗ್ನ ಸಹಾಯ ಅಥವಾ ಟೆಸ್ಟ್ ಸೀರೀಸಿನ ಸಹಾಯ ಬೇಕೇ ಬೇಕು ಅನ್ನೋದು ಒಂದು ವಿಷಯ ಇದೆ. ಏನಂತಂದರೆ ನೋಡಿ, ಅಧಿಸೂಚನೆಯಲ್ಲಿ ಏನು ಕೊಟ್ಟಾರೆ, ಕರ್ನಾಟಕ ಕಂದಾಯ ಇಲಾಖೆ ರೆವೆನ್ಯೂ ಡಿಪಾರ್ಟ್ಮೆಂಟರಲ್ಲಿ ಬರುವಂತಹ ಗ್ರಾಮ ಆಡಳಿತಾಧಿಕಾರಿ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಷ್ಟು ಪೋಸ್ಟ್ಗಳಿದ್ದಾವೆ. ಒಟ್ಟು 505 ಪೋಸ್ಟ್ಗಳಿದ್ದಾವೆ. ಶಿವಮೊಗ್ಗದಲ್ಲಿ ಎಷ್ಟಿದೆಯಪ್ಪ ಅಂತಂದರೆ 18 ಪೋಸ್ಟ್ ಇದೆ. ಅತಿ ಹೆಚ್ಚು ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 50 ಪೋಸ್ಟ್ ತುಮಕೂರಿದೆ, 50 ಪೋಸ್ಟ್ ಮಂಡ್ಯ ಇದೆ. ಸೊ ಆಲ್ಮೋಸ್ಟ್ ಇನ್ನೆಲ್ಲ ಅದೇ ರೇಂಜ್ನಲ್ಲೇ ಪೋಸ್ಟ್ಗಳಿದ್ದಾವೆ. ಸೊ ಇದು ಸರ್ ನಾವು 505 ಪೋಸ್ಟಿಗೂ ನೀವು ಅರ್ಜಿ ಹಾಕ್ಬೋದಾ ಅಂದರೆ ಇಲ್ಲ ಸ್ನೇಹಿತರೆ. ನೀವು ಉದಾಹರಣೆಗೆ ಯಾವ್ದಾದ್ರು ಒಂದು ಜಿಲ್ಲೆನ ಆಯ್ಕೆ ಮಾಡಬೇಕಾಗ್ತದೆ. ಉದಾಹರಣೆಗೆ ನೀವು ಶಿವಮೊಗ್ಗ ಜಿಲ್ಲೆನ ಆಯ್ಕೆ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಸೊ ನೋಡಿ, ಅಪ್ಲೈ ಮಾಡ್ತಿರೋವಂಥವ್ರು ನಾನು ಬೇಕಾದ್ರೆ ಹೌ ಟು ಅಪ್ಲೈ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೇನೆ. ಬಟ್ ನೋಡಿ, ಶಿವಮೊಗ್ಗದಲ್ಲಿ ಉದಾಹರಣೆಗೆ ನೀವು ಪರಿಶಿಷ್ಟ ಜಾತಿ ಪ್ರವರ್ಗ ಎ ಇದ್ದೀರಾ ಅಂತಂದರೆ ನೋಡಿ, ಇತರೆಗೆ 1 ಪೋಸ್ಟ್ ಇದೆ. ಅದು ಬಿಟ್ಟರೆ ಸಾಮಾನ್ಯ ಅಭ್ಯರ್ಥಿಗೆ 1 ಪೋಸ್ಟ್ ಇದೆ. ಸೊ 2 ಪೋಸ್ಟಿಗೆ ನೀವು ಕಾಂಪೀಟ್ ಮಾಡ್ತಾ ಇರ್ತೀರಾ. ಇವೊಂದು 505 ಪೋಸ್ಟ್ ನೀವು ಕಾಲ್ ಆಗಿದ್ರು ಕೂಡ 2 ಪೋಸ್ಟಿಗೆ ನೀವು ಕಾಂಪೀಟ್ ಮಾಡ್ತಿರ್ತೀರಾ. ಇದೇ ಥರ ಇದೆ. ನೀವು ಕಳೆದ ಬಾರಿಗೆ ಕಂಪೇರ್ ಮಾಡಿದೆ, ಇದು 2026ರ ನೇಮಕಾತಿ, ನೀವು 2024ರ ನೇಮಕಾತಿ ಕಂಪೇರ್ ಮಾಡಿದರೆ ಶಿವಮೊಗ್ಗಕ್ಕೆ 31 ಪೋಸ್ಟ್ಗಳಿದ್ವು. ಈಗ ಅದರಲ್ಲೇ ನೋಡಿ, ಬೇಕಾದ್ರೆ ಪರಿಶಿಷ್ಟ ಜಾತಿ ಆವಾಗ ಒಳ ಮೀಸಲಾತಿ ಇರಲಿಲ್ಲ. ಸೊ ಪರಿಶಿಷ್ಟ ಜಾತಿ 1 ಪೋಸ್ಟ್, ಸಾಮಾನ್ಯ 2 ಪೋಸ್ಟ್, 3 ಪೋಸ್ಟ್. ಸೊ ಯಾರಿಗೆ ಸರ್ ಪೋಸ್ಟ್ ತುಂಬ ಕಮ್ಮಿ ಇದೆ ಸರ್ ಅಂತಂದರೆ ನಾನು ಅದಕ್ಕೆ 2024ರ ನೇಮಕಾತಿ ತೋರಿಸ್ತಾ ಇದ್ದೀನಿ. ಸೊ ಅವಾಗಲೂ ಕೂಡ ಇಷ್ಟೇ ಇತ್ತು. ಇವಾಗ ನೋಡಿ, ಪ್ರವರ್ಗ ಎಂಟೈರ್ ಪರಿಶಿಷ್ಟ ಜಾತಿಗೆ 1 ಪೋಸ್ಟು, ಸಾಮಾನ್ಯ 2, ಒಟ್ಟಾರೆ 3 ಪೋಸ್ಟ್ ಸಿಗ್ತಿತ್ತು. ಈ ವರ್ಷ ನೇಮಕಾತಿ ನೋಡಿ, ಇಲ್ಲಿ ಒಳ ಮೀಸಲಾತಿ ಆಗಿರೋದ್ರಿಂದ ಇದಕ್ಕೆ 1 ಪೋಸ್ಟು, ಇದಕ್ಕೊಂದು ಪೋಸ್ಟು, ಏನು ಇತರೆಗೆ 1 ಪೋಸ್ಟು. ಸೊ ಹಾಗಾಗಿ ಈಗಲೂ ಕೂಡ 2-3 ಪೋಸ್ಟ್ಗಳೇ ಇರುವಂಥದ್ದು. ಸೊ ಅದನ್ನೇ ನೀವು ಗಮನಿಸಬೇಕು. ಸೊ ನಿಮ್ಮ ರಿಸರ್ವೇಷನ್ಗೆ ನೀವು ಕನ್ನಡ ಮಾಧ್ಯಮ ಬರ್ತೀರಾ, ಗ್ರಾಮೀಣ ಮಾಧ್ಯಮ ಬರ್ತೀರಾ, ಮಾಜಿ ಸೈನಿಕರು ಬರ್ತೀರಾ, ಯೋಜನಾ ನಿರಾಶ್ರಿತ ಬರ್ತೀರಾ, ಮಹಿಳಾ ಅಭ್ಯರ್ಥಿ ಬರ್ತೀರಾ. ಸೊ ಆ ಥರ ನೋಡಿಕೊಂಡು ಅವೆಲ್ಲ ರಿಸರ್ವೇಷನ್ ಪೋಸ್ಟ್ಗಳು ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಅಷ್ಟೇ ಪೋಸ್ಟ್ಗಳಿದೆ, ಅಷ್ಟೇನು ವ್ಯತ್ಯಾಸ ಇಲ್ಲ. ಅಂದರೆ ಅರ್ಧ ಆಗಿದೆ. ನೀವು 1000 ಪೋಸ್ಟ್ ಇತ್ತು, ಈಗ 500 ಪೋಸ್ಟ್ ಇದೆ. ಬಟ್ ಕೆಲವೊಂದು ಜಿಲ್ಲೆಗಳಿಗೆ ಆಲ್ಮೋಸ್ಟ್ ಸಿಮಿಲರ್ ಥರನೇ ಇದೆ. ಸರ್ ಹಾಗಾದರೆ ಹೇಗೆ ಓದಬೇಕು ಅಂತಂದರೆ ನೋಡಿ, ಅಕ್ಟೋಬರ್ 27, 2024 ಕಳೆದ VA ನೇಮಕಾತಿ GK ಪೇಪರ್ದು ಅನಾಲಿಸಿಸ್ನ ತೊಗೊಬಂದಿದ್ದೀನಿ, ಆಯಿತಾ. ಇದರಲ್ಲಿ ಏನೇನಿದೆ ಅಪ್ಪ, ಎಷ್ಟು ಕ್ವಶನ್ಸ್ ಕೇಳಿದರು 100 ಕ್ವಶನ್ಸಲ್ಲಿ ಅಂದರೆ ಹಿಸ್ಟ್ರಿ 18, ಸೈನ್ಸ್ ಆ್ಯಂಡ್ ಟೆಕ್ಕು 16, ಜಿಯೋಗ್ರಫಿ 16, IC 13, ಮೆಂಟಲ್ ಅಬಿಲಿಟಿ 12, ಕರೆಂಟ್ ಅಫೇರ್ಸ್ 12, ಯೋಜನೆಗಳು 5, ಎಕನಾಮಿಕ್ಸ್ 5, GK 3, ಒಟ್ಟಾರೆ 100 ಕ್ವಶನ್ಸನ್ನು ಕೇಳಿದರು. ಸೊ ಬೇಕಾದ್ರೆ ಇದನ್ನು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಸೊ ಏನಂತಂದರೆ ಇಷ್ಟು ಕ್ವಶನ್ಸ್ ಕೇಳಿದರು. ಈ ವರ್ಷವೂ ಇದೇ ಥರ ಇರುತ್ತಾ ಸರ್ ಅಂದರೆ ಹೇಳಲಿಕ್ಕೆ ಬರಲ್ಲ, ಬಟ್ ಇದೇ ರೇಂಜ್ನಲ್ಲಿ ಇರ್ಬೋದು ಅನ್ನೋದು ನಿಮಗೆ ಒಂದು ಇಂಪಾರ್ಟೆನ್ಸ್ ಇರ್ಬೋದು. ಹಾಗಾದರೆ ಇಲ್ಲಿ ಪ್ರಮುಖವಾಗಿರೋ ಸಬ್ಜೆಕ್ಟ್ಸ್ನ ನೀವು ನೋಡೋದಾದರೆ, ಒಂದು ಹಿಸ್ಟ್ರಿ, IC, ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್. ಸೊ ಇದಿಷ್ಟು ನೀವು ಇದು ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ಕು, ಯೋಜನೆಗಳು, ಎಕನಾಮಿಕ್ಸು, GK. ಸೊ ಇದು ಕೂಡ ಕಾಮನ್ ಆಗಿರೋವಂಥದ್ದು. ಸೊ ನೀವಿಲ್ಲಿ ನಾನು ನಿಮಗೆ ವಿಂಗಡಣೆ ಮಾಡಿ ಈಸಿ ಮಾಡಿಬಿಟ್ಟಿದ್ದೀನಿ ನೋಡಿ. ಹಿಸ್ಟ್ರಿ, ಜಿಯೋಗ್ರಫಿ, IC 3 ಪ್ರಮುಖ ಸಬ್ಜೆಕ್ಟ್ ಅಂತ ಅಂದ್ಕೊಂಡ್ರೆ, ಮೆಂಟಲ್ ಅಬಿಲಿಟಿ, ಕನ್ನಡ ಸೇರಿ ಆಲ್ಮೋಸ್ಟ್ 1/4 ಆಫ್ ದ ಪೇಪರ್ ಕ್ವಶನ್ಸ್ ಆಗಿದೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೀವು ಪ್ರಮುಖವಾಗಿ ಓದಬೇಕಾಗ್ತದೆ. ಸೊ ಹಾಗಾದರೆ ಇದನ್ನು ಸ್ಟ್ರಾಟಜೈಸ್ ಮಾಡೋದು ಹೇಗೆ ಸರ್ ಅಂತ ನೋಡ್ಕೊಬಿಡೋಣ.
ಸೇಮ್ ಸಿಲೆಬಸ್ ಕೊಟ್ಟಿದ್ದಾನೆ ಹೋದ ವರ್ಷಕ್ಕಿಂತ. ನೋಡಿ ಏನೇನಂತ ಇನ್ನೊಂದು ಸರಿ ಮೆನ್ಷನ್ ಮಾಡ್ತೀನಿ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಇದನ್ನು ಕರೆಂಟ್ ಅಫೇರ್ಸ್ ಪ್ಲಸ್ ಜಿ ಕೆ ಅಂತ ನಾವು ಹೇಳ್ತೀವಿ, CA ಪ್ಲಸ್ GK, ಆಯಿತಾ. ಸೊ ದೈನಂದಿನ ಗ್ರಹಿಕೆಯ ವಿಷಯಗಳಲ್ಲಿ ಸೈನ್ಸನ್ನು ಕೇಳ್ತಾನೆ ಸಾಮಾನ್ಯವಾಗಿ, ಅಥವಾ ಮೆಂಟಲ್ ಅಬಿಲಿಟಿ ಕೇಳ್ಬೋದು. ಭಾರತ ಕಾನ್ಸ್ಟಿಟ್ಯೂಷನ್ದು ಸ್ಥೂಲ ನೋಟದ ವಿಷಯಗಳು ಅಂತ ICನ ಕೇಳ್ತಾನೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಅಂತ. ಅದೇ ರೀತಿ ಜಾಗ್ರಫಿ ಇದೆ. ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಇಲ್ಲಿ ಸ್ವಲ್ಪ ಗವರ್ನೆನ್ಸ್ ಅಂತ ಬರುತ್ತೆ. ನೋಡಿ ಸಿಲೆಬಸ್ಸಲ್ಲಿರುವಂತಹ ಪದಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಗವರ್ನೆನ್ಸ್ ಅಂದರೆ ಏನು ಬರುತ್ತೆ ಸಾಮಾನ್ಯವಾಗಿ? ಸೊ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಬರುತ್ತೆ. ಸೊ ಹಾಗಾದರೆ ಯಾವ್ಯಾವ ಆಡಳಿತ ಬರ್ಬೋದು? ನೀವು ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದಂಗೆ ಅರ್ಥ ಆಗುತ್ತೆ. ಓಕೆ, ಗ್ರಾಮ ಆಡಳಿತ ಆಗಿರ್ಬೋದು, ಮುನ್ಸಿಪಲ್ ಆಡಳಿತ ಆಗಿರ್ಬೋದು. ಸೊ ಈ ರೀತಿ ಆಡಳಿತ ಸಂಬಂಧಿತ ಕ್ವಶನ್ಸ್ಗಳು ನಿಮ್ಗೆ ಕಾಣ್ತವೆ. ಯಾಕೆ? ಸಿಲೆಬಸ್ಸಲ್ಲಿ ಅದು ಮೆನ್ಷನ್ ಆಗಿದೆ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ವಿಷಯಗಳು ಅಂತ. ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು, ಇನಿಷಿಯೇಟಿವ್ಸ್ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು. ಇಲ್ಲಿ ನೀವು ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಹಾಗೆ ಕೋಆಪರೇಟಿವ್ ಸೊಸೈಟೀಸ್ ಸಂಬಂಧಪಟ್ಟಂತೆ ಅದಕ್ಕೆ ಇರುವಂತಹ ಇನಿಷಿಯೇಟಿವ್ಸ್ ಜೊತೆಗೆ ಇಕನಾಮಿಕ್ ಡೆವಲಪ್ಮೆಂಟನ್ನು ನೀವು ಕರ್ನಾಟಕದ ಓದಬೇಕಾಗತ್ತೆ. ಸೊ ನೆಕ್ಸ್ಟು ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಇಲ್ಲಿ ಎನ್ವಿರಾನ್ಮೆಂಟ್, ಎಕಾಲಜಿ ಮತ್ತು ಸ್ವಲ್ಪ ಸೈನ್ಸ್ ಆ್ಯಂಡ್ ಟೆಕ್ ಬರುತ್ತೆ. ಸೊ ಇಲ್ಲಿ ನೀವು ಕೊಟ್ಟಿರೋ ಆ್ಯಕ್ಚುಯಲ್ ಸಿಲೆಬಸ್ಸನ್ನೇ ನೀವು ನೋಡಿದಾಗ ನಿಮಗೇನು ಅನಿಸುತ್ತೆ ಅಂತಂದರೆ, ಹೌದಲ್ವ, ಅದೇ ಥರ ಕೇಳಿದಾನಲ್ವ ಕ್ವಶನ್ನು ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಿಲೆಬಸ್ಸನ್ನು ಕರೆಕ್ಟಾಗಿ ಗೈಡ್ ಇಟ್ಕೋಬೇಕು. ಇಲ್ಲಿ ನೋಡಿ, ಕೆಲವೊಂದು ಟಾಪಿಕನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಲ್ಲ, ಮತ್ತು ಕೆಲವೊಂದನ್ನು ನಿಮಗೆ ಇದನ್ನೇ ಓದಿ ಅಂತ ಹೇಳ್ತಾ ಇದ್ದಾನೆ. ಸೊ ಉಪಕ್ರಮಗಳನ್ನೇ ಓದಿ, ಇನಿಷಿಯೇಟಿವ್ಸನ್ನೇ ಓದಿ, ಗವರ್ನೆನ್ಸ್ ಬಗ್ಗೆ ಓದಿ ಅಂತ ಹೇಳಿದಾಗ ನೀವು ಅದರನ್ನೇ ಓದಬೇಕಾಗ್ತದಲ್ವಾ. ಸೊ ಅದೇ ಡಿಫ್ರೆನ್ಸ್, ಆಯಿತಾ. ಸೊ ಹಾಗಾಗಿ ಓದಬೇಕಾಗತ್ತೆ. ಇನ್ನೊಂದು GK ಲಾಸ್ಟ್ ಟೈಮ್ ನಾನು ನೋಡಿದ್ದೆ, ಸ್ಕೋರ್ ಲಿಸ್ಟ್ ಬಿಟ್ಟಿದ್ದ. 6,60,000 ಅರ್ಜಿ ಬಿದ್ದಿತ್ತು 1000 ಹುದ್ದೆಗೆ ಓದ್ಸತಿ. ಅದರಲ್ಲಿ ಸ್ಕೋರ್ ಲಿಸ್ಟಲ್ಲಿ ನೀವು ತೆಗೆದ್ರೆ ಹೈಯೆಸ್ಟು ಕರ್ನಾಟಕದಲ್ಲಿ ಹೈಯೆಸ್ಟ್ ಮಾರ್ಕ್ಸು GKಗೆ 84, 91 ಏನೋ ಬಂದಿತ್ತು. ಅದೇ ಹೈಯೆಸ್ಟ್ ಮಾರ್ಕ್ಸ್. ಇನ್ನು ಉಳಿದವರೆಲ್ಲ ಈ 70, 65, 70 ರೇಂಜ್ನಲ್ಲೇ ಇದ್ದಾರೆ. ನೀವು ಬೇಕಾದ್ರೆ ಈಗಲೂ ಕೂಡ KA ವೆಬ್ಸೈಟಲ್ಲಿ ಲಿಸ್ಟ್ ಸಿಗ್ಬೋದು, ತೆಗೆದು ನೋಡಿ. ಸೊ ಅಷ್ಟೇ ಮಾರ್ಕ್ಸ್ ತೆಗಿಯೋಕ್ಕಾಗೋದು. ಅಂದರೆ ನಾನು ಹೇಳ್ತಿದ್ದೀನಿ, ಪೇಪರ್ ಕಷ್ಟನೇ ಬರಲಿ, ಈಸಿನೇ ಬರಲಿ, ಹೇಗೆ ಬಂದರೂ 65ರಿಂದ 70 ಮಾರ್ಕ್ಸೇ ತೆಗಿಲಿಕ್ಕಾಗೋದು. ಯಾವುದರಲ್ಲಿ? ಪೇಪರ್ 1ನಲ್ಲಿ, GKಯಲ್ಲಿ. ಆದರೆ ಸರ್ ನಾನು ಪಾಸ್ ಆಗಲೇಬೇಕು ಸರ್, ಯಾಕಂದರೆ ನೀವು ಕಟ್ ಆಫ್ ತೋರಿಸ್ತೀನಿ ಬೇಕಾರೆ. ಸರ್ ಶಿವಮೊಗ್ಗ ಜಿಲ್ಲೆಗೆ 112 ಕಟ್ ಆಫ್, SCಗೆ 122 ಏನೋ GMಗೆ, ಈ ಥರ ಇಷ್ಟು ಕಡಿಮೆ ಕಟ್ ಆಫ್ ಇರುತ್ತೆ. ಸೊ 200ಕ್ಕೆ ನಾವು ಇದರಲ್ಲಿ ಒಂದು 60-70 ತಗೋತಾ ಇದ್ದೀವಿ ಅಂತಂದರೆ ನಮಗೆ ಪಾಸ ಒಳಗೆ ಹೋಗಲೇಬೇಕು ಸರ್ ಅಂತಂದರೆ ನೀವು ಎಲ್ಲಿ ಸ್ಕೋರ್ ಮಾಡಬೇಕು ಗೊತ್ತಾ? ನೀವು 100ಕ್ಕೆ 100 ಮಾಡ್ಬೋದು. ಯಾವುದರಲ್ಲಿ ಅಂದರೆ ಅದು ಕಮ್ಯುನಿಕೇಷನ್ ಪೇಪರಲ್ಲಿ. ಸೊ ಕನ್ನಡ 35 ಅಂಕ, ಇಂಗ್ಲೀಷ್ 35 ಅಂಕ, ಹಾಗೆ ಕಂಪ್ಯೂಟರ್ 30 ಅಂಕ, ಒಟ್ಟಾರೆ 100 ಮಾರ್ಕ್ಸಿಗಿರುತ್ತೆ. ಲಾಸ್ಟ್ ಟೈಮ್ ಏನು ಮಾಡಿದ್ದ ಗೊತ್ತಾ? ಎಲ್ಲರೂ VA ಈಸಿ ಇರುತ್ತೆ ಅಂದ್ಕೊಂಡು ಹೋಗಿದ್ವಿ. ಏನಾಗಿತ್ತು, ಕಂಪ್ಯೂಟರ್ DBMS, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ, ಸಾಮಾನ್ಯವಾಗಿ ಯಾವ ಎಕ್ಸಾಮಲ್ಲೂ ಹೆಚ್ಚು ಕ್ವಶನ್ಸ್ ಕೇಳ್ತಿರಲಿಲ್ಲ. ಬಟ್ ನಾರ್ಮಲ್ ಫಾರ್ಮ್ಸ್ ಅಂತೆ, DBMSಲ್ಲಿ ಮೋಸ್ಟ್ ಇಂಟರ್ನಲ್ ಟಾಪಿಕ್ಸ್ 4 ಕ್ವಶನ್ಸ್ ಕೇಳಿಬಿಟ್ಟಿದ್ದ. OSI ಮಾಡೆಲ್ ಬಂದಿತ್ತು. ಸೊ ಟಫ್ ಆಗಿತ್ತು ಕಂಪ್ಯೂಟರ್. ಸುಮಾರು ಜನಕ್ಕೆ ಕಂಪ್ಯೂಟರೇ ಕೈ ಕೊಟ್ಬಿಡ್ತು, ಸುಮಾರು ಜನಕ್ಕೆ ಹಾಗಾಗುತ್ತೆ. ಸೊ ಹಾಗಾಗಿ ಈ ಸರಿ ಪ್ರಿಪ್ರೇಷನ್ನಲ್ಲಿ ನಾವು ಕಂಪ್ಯೂಟರ್, ಕನ್ನಡ, ಇಂಗ್ಲೀಷನ್ನು ಪ್ರಾಪರಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಫ್ರಮ್ ಪ್ಲಸ್ ಇನ್ಕ್ಲೂಡಿಂಗ್ GK, ಆಯಿತಾ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಇವಾಗ 75 ಡೇಸನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ ಒಂದು ಟೆಸ್ಟ್ ಸೀರೀಸನ್ನು ನೀವು ಮಾಡಬೇಕಾಗ್ತದೆ. ಸೊ ಟೆಸ್ಟ್ ಸೀರೀಸ್ನ ನಂತರ ಹೇಳ್ತೀನಿ. ಏನಂತಂದರೆ ಈ 75 ಡೇಸಲ್ಲಿ ಮೊದಲ 50 ಡೇಸ್ 25 + 25, ಸೊ ಮೊದಲ 50 ದಿನ ನೀವು ನಿಮ್ಮ ಕೋರ್ ಸಬ್ಜೆಕ್ಟ್ಸನ್ನು ಕ್ಲಾರಿಟಿ ತೊಗೊಳ್ಳಿಕ್ಕೆ ಕೊಡಿ, ಆಯಿತಾ. ಸೊ ಯಾವ ರೀತಿ ಅಂದರೆ, ಈಗ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಪಾಲಿಟಿ ಇದೆ. ಸೊ ಯಾವಾಗಲೂ ಪಾಲಿಟಿಯಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ಪಾಲಿಟಿ ಏನಾಗ್ತದೆ, ನಿಮಗೆ ಓದ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಕ್ವಶನ್ ಬಿಡಿಸಿದಾಗ ಇನ್ನೂ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಮತ್ತು ಇನ್ನೊಂದು ಯಾವ್ದಾದ್ರು ಒಂದು ಕೋರ್ ಸಬ್ಜೆಕ್ಟನ್ನು ನೀವು ತೆಗೆದುಕೊಂಡು ಏನು ಮಾಡಬೇಕಾಗ್ತದೆ, ಓದೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ಕರೆಂಟ್ ಅಫೇರ್ಸ್ ಮತ್ತು ಮೆಂಟಲ್ ಅಬಿಲಿಟಿನ ಡೈಲಿ ಸ್ಟಡಿ ಮಾಡಬೇಕಾಗತ್ತೆ. ಸೊ ಕರೆಂಟ್ ಅಫೇರ್ಸ್ನ ಡೈಲಿ ಮತ್ತು ಮೆಂಟಲ್ ಅಬಿಲಿಟಿನ ಡೈಲಿ, ಯಾಕಂದರೆ 12 ಕ್ವಶನ್ ಹತ್ರ ಕರೆಂಟ್ ಅಫೇರ್ಸ್ ಕೇಳ್ತಿದ್ದಾನೆ, KAದಲ್ಲಿ ಕೇಳ್ತಾನೆ. ಸೊ ಹಾಗಾಗಿ ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಡೈಲಿ
2 ಕೋರ್ ಸಬ್ಜೆಕ್ಟ್ ಮಾಡಿಕೊಂಡು 25+25 ಡೇಸಲ್ಲಿ ಆಲ್ಮೋಸ್ಟ್ 50 ಡೇಸಲ್ಲಿ ನೀವು ಎಂಟೈರ್ ಸಿಲೆಬಸನ್ನು ಮಾಡಬೇಕಾದ್ರೆ ಇದು GKಗೆ ಸಂಬಂಧಪಟ್ಟಂಗೆ. ಬಟ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇದೆ ಅಲ್ವಾ, ಇದನ್ನು ನೀವು ಇಗ್ನೋರ್ ಮಾಡೋಂಗೇ ಇಲ್ಲ. ಇದೇ ನಿಮ್ಮ ಸ್ಕೋರಿಂಗ್ ಸಬ್ಜೆಕ್ಟ್. ಯಾಕಂದರೆ GK ನಿಮಗೆ ಕೈ ಎತ್ಬೋದು, ಬಟ್ ಈ ಕಮ್ಯುನಿಕೇಷನ್ ಪೇಪರಲ್ಲಿ ನೀವು ಸ್ಕೋರ್ ಮಾಡಲೇಬೋದು. ಇವನ್ ನೀವು ಗ್ರೂಪ್ A ಗ್ರೂಪ್ B ಎಕ್ಸಾಮ್ ನೋಡಿದ್ರೂ ಕೂಡ, ಸೊ ನಂದು 277 ಆಗಿತ್ತು ಸ್ಕೋರು. ಸೊ ನೋಡಿದರೂ ಕೂಡ ನೀವು ಕಮ್ಯುನಿಕೇಷನಲ್ಲೇ ಸ್ಕೋರ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕಮ್ಯುನಿಕೇಷನ್ ಪೇಪರ್ನ ಹೆಚ್ಚು ಫೋಕಸ್ ಮಾಡಿ ಓದಿ. ಸೊ ಸುಮಾರು ಜನ ಇಂಗ್ಲೀಷಲ್ಲಿ ಕೇಳ್ತಾ ಇದ್ರಿ, ಸೊ ಸಿಲೆಬಸ್ನ ಇಂಗ್ಲೀಷ್ನಲ್ಲಿ ಕೂಡ ಕೊಟ್ಟಿದ್ದೇನೆ. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಹೇಳ್ಕೊಟ್ಟಿರೋ ಟೆಕ್ನಿಕ್ ಅರ್ಥ ಆಯಿತು ಅಂದ್ಕೊತೀನಿ. 75 ಡೇಸ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಕೊಟ್ಟಿರೋ ಸಬ್ಜೆಕ್ಟ್ಸನ್ನೇ ಓದ್ಕೋತಾ ಹೋಗಿ. ಈಗ ಹೇಗೆ ಓದ್ಬೇಕು ಸರ್ ಅಂತ ಇದು ನಾನು ಆಲ್ರೆಡಿ PC ಎಕ್ಸಾಮ್ ವೀಡಿಯೋದಲ್ಲೂ ಹೇಳಿದ್ದೀನಿ. ಸೊ ಏನು ಮಾಡಿ ಅಂದರೆ ಒಂದು ಟಾಪಿಕ್ ಓದ್ತೀರಾ, ಈಗ ಏನ್ಷಂಟ್ ಹಿಸ್ಟ್ರಿ ಓದ್ತೀರಾ ಅಥವಾ ಕರ್ನಾಟಕ ಹಿಸ್ಟ್ರಿ ಓದ್ತೀರಾ ಅಂದ್ಕೊಳ್ಳಿ. ಸೊ ಕರ್ನಾಟಕ ಹಿಸ್ಟ್ರಿನ ನೀವು ಓದ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಒಂದು ಮೆಟಲ್ ಇರಬೇಕು. ಸೊ ಓದ್ಕೋಬೇಕು, ರಿವಿಷನ್ ಮಾಡಬೇಕು. ಎಲ್ಲ 2026 ಪೇಪರ್ಸು, 2025 ಪೇಪರ್ಸು, 2024 ಪೇಪರ್ಸ್ನ ಬಿಡಿಸ್ಬೇಕು. ಅದನ್ನು ಆನ್ಸರ್ ಮಾಡೋಕ್ಕೆ ಬರ್ತಿದೆಯಾ ಅಂತ ಚೆಕ್ ಮಾಡ್ಕೋಬೇಕು, ರಿವಿಷನ್ ಮಾಡಬೇಕು. ಸೊ ಇಷ್ಟೇ ಸ್ನೇಹಿತರೆ, ಇಷ್ಟು ಬಿಟ್ಟು ಇನ್ನೇನು ಮಾಡ್ಲಿಕ್ಕೆ ಬರಲ್ಲ. ಸೊ ಇದನ್ನು ಮಾಡ್ತಾ ಹೋಗ್ಬೇಕು. ಎವ್ರಿ ಕಾನ್ಸೆಪ್ಟ್, ಎವ್ರಿ ಸಬ್ಜೆಕ್ಟ್, ಎವ್ರಿ ಚಾಪ್ಟರ್ ಎಲ್ಲದನ್ನು ಮಾಡಬೇಕಾಗ್ತದೆ. ಸೊ ಇದನ್ನು ಮಾಡಿ, ಆಯಿತಾ. ಈಗ ಇನ್ನೊಂದೇನಂತಂದರೆ, ಸುಮಾರು ಜನಕ್ಕೆ ಹೊಸ ಆಸ್ಪಿರೆಂಟ್ಸ್ ಇದ್ದೀರಾ. ಸರ್ ನಮ್ಗೇನು ಮಾಡೋದು ಸರ್ ಅಂತ. ಸೊ ನಿಮಗೆ ದಯವಿಟ್ಟು ರಜೆ ಏನಾದರೂ ಇದ್ದರೆ ಸ್ಟೂಡೆಂಟ್ಸಿಗೆ ಅಥವಾ ಬರಲಿಕ್ಕೆ ಅವಕಾಶ ಇದ್ದರೆ ದಯವಿಟ್ಟು ನಾವೊಂದು 75 ಡೇಸ್ಗಳ ಈ ಬ್ಯಾಚ್ಗಳನ್ನು ಮಾಡ್ತಾಯಿದ್ದೀವಿ. ಆಗಸ್ಟ್ 3ನೇ ತಾರೀಕಿಂದ ಪ್ರಾರಂಭ ಆಗ್ತಾಯಿದೆ. ಸೊ ಅದಕ್ಕೆ ಜಾಯ್ನ್ ಆಗಿ. ನಾವಿಲ್ಲೇನು ಮಾಡ್ತೀವಿ, ಯೋಜನೆ ನಿರೀತ. ಉದಾಹರಣೆಗೆ ಈಗ ಬಡ್ಜೆಟ್ ಎಕನಾಮಿಕ್ಸ್ ಸರ್ವೆ ನೀವು ಓದಬೇಕಪ್ಪ, ನೀವೇ ಕೂತ್ಕೊಂಡು ಓದ್ತಾ ಆದರೆ ಹಲವಾರು ವೀಡಿಯೋಸ್ ನೋಡ್ಕೊಂತ ನೋಟ್ಸ್ ಮಾಡ್ಕೊಂತ ಟೈಮ್ ಆಗುತ್ತೆ. ನಾವಿಲ್ಲೇನು ಮಾಡ್ತೀವಿ, ಆಲ್ರೆಡಿ ಮಾಡಿರೋ ನೋಟ್ಸ್ ಇರುತ್ತೆ, ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ, ಅದ್ಮೇಲೆ ಟೆಸ್ಟ್ಗಳನ್ನು ಕೊಡ್ತೀವಿ, ಕಾನ್ಸೆಪ್ಟ್ ಟೆಸ್ಟ್ನ ಈ ಥರ ಮಾಡಿ ನಿಮಗೆ ತಯಾರು ಮಾಡ್ತೀವಿ. ಸೊ ಹಾಗಾಗಿ ಇದೇ ಥರ PCಗೆ ಈಗ ಮಾಡಿದ್ವಿ. ಸೊ ತುಂಬ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಓದ್ಕೋತಾ ಇದ್ದಾರೆ ಹುಡುಗರು. ಸೊ ಒಳ್ಳೆ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಸೊ ಇದೇ ರೀತಿ VAಗೂ ಕೂಡ ಇರ್ತದೆ ಬ್ಯಾಚಸ್ಸು. ಸೊ ಪ್ರತ್ಯೇಕ ಬ್ಯಾಚಸ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರ್ ಕೂಡ ಮಾಡ್ತೇನೆ. ಸೊ ನಾನು ಕೂಡ ನಿಮ್ಗೆ ಅದರಲ್ಲಿ ಕಂಪ್ಯೂಟರನ್ನು ಟೀಚ್ ಮಾಡ್ತೇನೆ. ಸೊ ಎಲ್ಲವನ್ನು ಕೂಡ ನಾವು ನಿಮಗೆ ಏನು ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡ್ಕೊಡ್ತಿದ್ದೀವಿ. ಸೊ ಆಗಸ್ಟ್ 3ರಿಂದ ಹೊಸ ಬ್ಯಾಚ್ ಇದೆ. ಸೊ ಇದು ಹೊಸ ಆಸ್ಪಿರೆಂಟ್ಸಿಗೆ ನೀವೇನು ಮಾಡ್ಬೋದು, ಬರ್ಬೋದು. ಅಥವಾ ಯಾರಿಗಾದ್ರು ಹಳೆ ಸ್ಟೂಡೆಂಟ್ಸ್ ಇದ್ದು ಸರ್ ರಿವಿಷನ್ ಆಗಬೇಕಂತಿದ್ರೆ ಅವರು ಕೂಡ ಜಾಯ್ನ್ ಆಗ್ಬೋದು. ವಿಡಿಯೋದ ಈ ಭಾಗದ ತನಕ ನಾನು ನಿಮಗೆ ಸ್ಟ್ರಾಟಜಿಯನ್ನು ಹೇಳಿದ್ದೇನೆ. ಇನ್ನು ವಿಡಿಯೋದ ಮುಂದಿನ ಭಾಗಗಳಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ, ನೋಟಿಫಿಕೇಷನಲ್ಲಿ ಒಂಚೂರು ಪ್ರಮುಖ ಮಾಹಿತಿ ಹೇಳ್ತೀನಿ. ಯಾರು ಆಲ್ರೆಡಿ ಅರ್ಜಿ ಹಾಕಿದ್ದಾರೆ ಅಥವಾ ಯಾರಿಗೂ ಆಲ್ರೆಡಿ ಗೊತ್ತಿದೆ ಅವ್ರು ಬೇಕಾದ್ರೆ ಇಲ್ಲಿಗೆ ವೀಡಿಯೋಸನ್ನು ಸ್ಟಾಪ್ ಮಾಡ್ಬೋದು. ಸೊ ಉಳಿದವರು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಸೊ ನೋಡಿ PUC ಇದೆ. ಸೊ ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೀನಿ, ಕಡ್ಡಾಯ ಕನ್ನಡ. 1000 ಜನ ಕಾಲ್ ಮಾಡ್ತೀರಾ ಏನಂತ, ಸೊ ಕನ್ನಡ ಬಗ್ಗೆ ಡೌಟ್ ಇದೆ ಸರ್, ಅದು ಇದೆ ಅಂತ. ಏನಂತಂದರೆ ನಾನು ಹೇಳಿರ್ತೀನಿ ವಿಡಿಯೋದಲ್ಲಿ, ಸ್ಟಿಲ್ ನಿಮ್ಗೆ ಏನು ಮಾಡ್ತೀರಾ, ಗೊಂದಲ ಇರ್ತದೆ. ಇಟ್ಸ್ ಓಕೆ. ಬಟ್ ಏನಂತಂದ್ರೂ ಕೂಡ ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಂತಂದರೆ ನೋಡಿ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಸೊ ಯಾರ್ಯಾರಿಗೆ ಬರುತ್ತೆ, ಒಂದು PUC CBSE ICSE ಓದೋರಿಗೆ, ಅಥವಾ ನಮ್ಮ ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ನಡೆಸುವಂಥ 12ನೇ ಕ್ಲಾಸ್ ಪರೀಕ್ಷೆ ಆಗಿರ್ಬೋದು, NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಏನು ಕರೆಸ್ಪಾಂಡೆನ್ಸಲ್ಲಿ ಮಾಡಿರ್ತಾರಲ್ವ ಅವ್ರದ್ದಾಗಿರ್ಬೋದು, ಅಥವಾ HSC ಅಂತ ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ ಒಬ್ಬೊಬ್ಬರು ಅವ್ರದ್ದಾಗಿರ್ಬೋದು. ಅಥವಾ ಈಗ ನೋಡಿ ITI ಅವ್ರದ್ದು ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, 2 ವರ್ಷ ITI ಓದಿರಬೇಕು, ಆಯಿತಾ. ಜೊತೆಗೆ NIOS ಇಂದ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್, ಒಂದು ಲ್ಯಾಂಗ್ವೇಜ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅದನ್ನು ಪಾಸ್ ಆಗಿರ್ಬೇಕು. ಸೊ ಹಾಗಾದರೆ 10th ITI ಅವ್ರಿಗೆ ಬರುತ್ತಾ ಅಂದರೆ ಬರೀ 10th ITI ಮಾಡಿದ್ರೆ ಬರಲ್ಲ. 10th ITI ಮಾಡಿ NIOS ನಡೆಸುವಂಥ ಒಂದು ಲ್ಯಾಂಗ್ವೇಜ್ ಅಥವಾ ಒಂದು ಸಬ್ಜೆಕ್ಟ್ ಕೋರ್ಸನ್ನು ನೀವು ಪಾಸ್ ಆಗಿರ್ಬೇಕು. ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡಿಪ್ಲೊಮೊ ಅಂತ ವಿದ್ಯಾರ್ಥಿಗಳಿಗೆ ಕೂಡ ಅರ್ಹತೆ ಇದೆ. ಸೊ ಡಿಪ್ಲೊಮೊ ಅವರಿಗೂ ಕೂಡ ಅಪ್ಲಿಕೇಶನ್ಸ್ಗೆ ಇದೆ. ಸೊ ಅದನ್ನೇನು ಇದು ಮಾಡ್ಕೋಬೇಡಿ. ಸೊ 12th ಮತ್ತು ಇದೆಲ್ಲ ಇದೆ, ನಾರ್ಮಲ್ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಇನ್ನೊಂದು, ಇದನ್ನು ಬಿಟ್ಬಿಟ್ಟು ಬೇರೆ ಇದ್ದರೆ ಅವ್ರನ್ನ ಅನರ್ಹರು ಮಾಡ್ತಾರೆ. ಯಾಕಂದರೆ ಪ್ರಾಧಿಕಾರ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಮತ್ತು ಇನ್ನೊಂದು, ಸರ್ ನಾನು ಈ ವರ್ಷ PUC ಇದನ್ನು ಅಪ್ಲೈ ಮಾಡ್ಬೋದಾ ಅಂದರೆ, ಅಗೇನ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಇರುತ್ತಲ್ಲ ಅದರೊಳಗಡೆ ನೀವು ಪಾಸ್ ಆಗೋದಿದ್ದರೆ, ಸರ್ಟಿಫಿಕೇಟ್ಗಳಿದ್ದರೆ ಅದು ನಿಗದಿಪಡಿಸಿದ ವಿದ್ಯಾರ್ಥಿನ ಹೊಂದಿರಲೇಬೇಕು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಸೊ ಇದನ್ನು ಗಮನಿಸಿ. ಇನ್ನು ವಯೋಮಿತಿ ಜಾಸ್ತಿ ಮಾಡಿದ್ದಾರೆ. ಸೊ 40 ವಯಸ್ಸು ತನಕ ಜನರಲ್ ಕ್ಯಾಂಡಿಡೇಟ್ಸ್ ಬರೀಬೋದು. OBC ಅವರು 43 ತನಕ, SC ST ಕ್ಯಾಟಗರಿ ಅನ್ನೋರು 45 ವಯಸ್ಸು ತನಕ. ಮತ್ತು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಒಬ್ಬ ವಿದ್ಯಾರ್ಥಿ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ. ಸರ್ ಹಾಗಾದರೆ ನಾವು ಯಾವ ಜಿಲ್ಲೆಗೆ ಸಲ್ಲಿಸಿದ್ರೆ ಬೆಟರ್ ಅಂತ ಹೇಳ್ತೀನಿ. ಸೊ ಜಿಲ್ಲೆಗೆ ಹೇಗೆ ಸಲ್ಲಿಸ್ಬೇಕಂತ ಒಂದು ಹೇಳ್ಬಿಡ್ತೀನಿ ನೋಡಿ. ಸೊ ಜಿಲ್ಲೆಗೆ ಹೇಗೆ ಸಲ್ಲಿಸ್ಬೇಕಂತಂದರೆ, ಈಗ ಈ ಥರ ಒಂದು ವಿಂಗಡಣೆ ಇದೆ ಅಲ್ವಾ, ಈ ಥರ 2026 ವಿಂಗಡಣೆ ಕೊಟ್ಟಿದ್ದಾರೆ ಹುದ್ದೆ ವರ್ಗೀಕರಣ ಅಂತ.
ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಸ್ಟಡಿ ಮಾಡಬೇಕಾಗುತ್ತೆ. ಈಗ ಉದಾಹರಣೆಗೆ ನೀವು ಕ್ಯಾಟಗರಿ 1 ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಕ್ಯಾಟಗರಿ 1 ಇದ್ದೀರಾ ಅಂದರೆ ನಿಮಗೆ ಕ್ಯಾಟಗರಿ 1 ಇತರೆ ಅನ್ನೋ ಪೋಸ್ಟ್ಗಳು ನಿಮಗೆ ಬರುತ್ತೆ, ಅಂದರೆ ಅದರ್ಸ್ ಅನ್ನೋ ಪೋಸ್ಟ್ ಬರುತ್ತೆ. ನೀವು ಮಹಿಳಾ ಅಭ್ಯರ್ಥಿ ಆಗಿದ್ರೆ ಈ ಪೋಸ್ಟ್ಗಳು ಬರುತ್ತೆ, ಗ್ರಾಮೀಣ ಅಭ್ಯರ್ಥಿ ಆದರೆ ಇದು ಬರುತ್ತೆ, ಅಂಗವಿಕಲ ಆದರೆ ಇದು ಬರುತ್ತೆ, ಇವೆಲ್ಲವೂ ಬರುತ್ತೆ. ಅಂದರೆ ನೀವು ಮಹಿಳಾ ಅಭ್ಯರ್ಥಿ ಆದರೆ ಇದು ಮತ್ತು ಇದು ಎರಡೂ ಬರುತ್ತೆ, ಗ್ರಾಮೀಣ ಮಹಿಳಾ ಎರಡೂ ಆಗಿದೆ ಅಂದರೆ ಇದು ಮತ್ತು ಇದು ಅಷ್ಟು ಬರುತ್ತೆ. ಸೊ ಈ ರೀತಿ ಈ ಥರದ್ರಲ್ಲಿ ಯಾವ ಜಿಲ್ಲೆಯಲ್ಲಿ ನಿಮಗೆ ಹೈಯೆಸ್ಟ್ ಪೋಸ್ಟ್ ಇದೆ ಅದನ್ನು ಅಪ್ಲೈ ಮಾಡ್ಕೋಬೋದು. ಅಥವಾ ನಾನೇನು ಹೇಳ್ತೀನಿ ಯಾವಾಗಲೂ ಅಂತಂದರೆ, ನೀವು ಹೆಂಗಿದ್ರೂ ಮೆರಿಟಲ್ಲೇ ಪಾಸ್ ಆಗಬೇಕಿರೋದ್ರಿಂದ ನೀವು ಚೆನ್ನಾಗಿ ಓದ್ಬಿಟ್ಟು ನಿಮ್ಮ ಹೋಮ್ ಡಿಸ್ಟ್ರಿಕ್ಟಿಗೆ ನೀವು ಅಪ್ಲೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇನ್ನು ಲಾಸ್ಟ್ ಡೇಟು 30 ಜುಲೈ ಮರಿಬೇಡಿ. ಸೊ ಬೇಗ ಅರ್ಜಿಯನ್ನು ತುಂಬಿ ಕೊನೆಗೆ ಸರ್ವರ್ ಇಶ್ಯೂ ಆಗ್ತದೆ. ಇನ್ನೊಂದು ವೇತನ ಶ್ರೇಣಿ ಇದೆ ನೋಡಿ, 34,100 ರೂಪಾಯಿಂದ ಬೇಸಿಕ್ ಇದೆ ಸ್ನೇಹಿತರೆ. ಒಳ್ಳೆ ಬೇಸಿಕ್ಕು ನಿಮಗೆ. ಅದಕ್ಕೆ ಮತ್ತು DHR ಎಲ್ಲ ಆ್ಯಡ್ ಆಗುತ್ತೆ. ಮತ್ತು 2 ವರ್ಷಗಳ ಕಾಲ ಅವರಿಗೆ ಪ್ರೊಬೇಷನಲ್ಲಿ ಇರುತ್ತೆ, ನಂತರ ಪೋಸ್ಟಿಂಗ್ ಆಗುತ್ತೆ. NPS ಸೌಲಭ್ಯ ಇರುತ್ತೆ ನೋಡಿ. ಯಾವ ಸ್ಕೀಮ್ ಪೆನ್ಷನ್ ಅಂದರೆ NPS ಸ್ಕೀಮ್ ಇರುತ್ತೆ. ಇನ್ನು ಎಕ್ಸಾಮ್ ಫೀಸ್ ಬಂದು 750 ಇದೆ, 500 ಇದೆ, 250 ಇದೆ. ಇದರಲ್ಲಿ ಅಂದರೆ ಏನಂದರೆ ಅಪ್ಲಿಕೇಶನ್ ಫೀಸು 500 ಯಾರಿಗೆ, ಜನರಲ್ ಅವರಿಗೆ, 250 ಪ್ರೊಸೆಸಿಂಗ್ ಫೀಸ್ ಅಂತ. ಸೊ ಎಕ್ಸಾಮ್ ಕಂಡಕ್ಟಿಂಗ್ ಮಾಡೋದು ಮತ್ತು ಒಂದು ಸರಿ ಪೇಮೆಂಟ್ ಮಾಡಿದ್ರೆ ಮತ್ತೆ ರಿಟರ್ನ್ ಮಾಡೋ ಸಾಧ್ಯತೆ ಇಲ್ಲ. ಮತ್ತು ಇನ್ನೊಂದೇನು ಮಾಡಿ ನಾನು ಗಮನಿಸ್ದಂಗೆ ಅಂತಂದರೆ, ಲ್ಯಾಂಡ್ ರಿಫಾರ್ಮ್ಸಿಗೆ ಮತ್ತು VAಗೆ ಒಂದೇ ಅಪ್ಲಿಕೇಶನ್ ಇಟ್ಟವನೆ. ನೀವು ಅದರಲ್ಲಿ ಜಸ್ಟ್ ಟಿಕ್ ಮಾಡಬೇಕಷ್ಟೇ. ಲ್ಯಾಂಡ್ ರಿಫಾರ್ಮ್ಸಿಗೆ ಅಪ್ಲೈ ಮಾಡೋರು ಜಸ್ಟ್ ಟಿಕ್ ಮಾಡಿ ಒಟ್ಟಿಗೆ 600 ರೂಪಾಯಿ ಪೇ ಮಾಡಿದ್ರಿ ಅಂದರೆ, ನೀವೇನಾದರೂ ಇದ್ದಿದ್ರೆ 1000 ರೂಪಾಯಿ ಪೇ ಮಾಡಿದ್ರೆ ಈ ಥರ ಆಗುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮ್ ಡೇಟ್ 4 ಅಕ್ಟೋಬರ್ಗೆ ಎಕ್ಸಾಮ್ ಡೇಟ್ ಇರೋವಂಥದ್ದು. ನಾನು ಹೇಳ್ದಂಗೆ 75 ಡೇಸ್ ಸ್ಟ್ರಾಟಜಿ ಕೊಟ್ಟಿದ್ದೀನಿ, ಬಟ್ ಜಾಸ್ತಿ ಇದೆ, 79-80 ಡೇಸ್ ಇದೆ. ಬಟ್ PC ಎಕ್ಸಾಮ್ಸು ಅದೆಲ್ಲ ಇರೋದ್ರಿಂದ ನಾನು 75 ಡೇಸ್ದು ಮಾಹಿತಿ ಕೊಟ್ಟಿದ್ದೀನಿ. ಇದಿದೆ, OMR ರೂಪದಲ್ಲಿ ಎಕ್ಸಾಮನ್ನು ಮಾಡ್ತಾರೆ. ಪರೀಕ್ಷಾ ಎಲ್ಲಿ ಬೀಳುತ್ತೆ ಸರ್ ಅಂತಂದರೆ, ಎಲ್ಲನ ಹಾಕ್ಬೋದು ಸ್ನೇಹಿತರೆ, ಮೊದಲೇ ಹೇಳಿದ್ದೇನೆ. ಈಗ ಆ್ಯಕ್ಚುಲಿ ಅದರಲ್ಲೇ ಕೊಟ್ಬಿಡ್ತಾನೆ, ನೀವು ಅಪ್ಲಿಕೇಶನ್ ಹಾಕ್ತಾನೆ, ಎಕ್ಸಾಮ್ ಸೆಂಟರ್ 1 ಬೆಂಗಳೂರು, ಸೆಂಟರ್ 2 ಧಾರವಾಡ ಅಂತ ಅವನೇ ತಗೊಂತಾನೆ. ಅದನ್ನೆಲ್ಲೂ ಹಾಕೋದಿರಲ್ಲ, ಅದನ್ನು ಚೇಂಜು ಮಾಡೋಕ್ಕೆ ಬರೋಲ್ಲ, ಅದು ಅವ್ನು ಕೊಟ್ಟಿದ್ದ ಕಡೆ ನೀವು ಹೋಗ್ಬೇಕಾಗುತ್ತೆ, ಆಯಿತಾ. ಇನ್ನೊಂದು ಕನ್ನಡ ಭಾಷಾ ಪರೀಕ್ಷೆ, ದಯವಿಟ್ಟು ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 1000 ಸರಿ ಹೇಳಿದ್ದೀನಿ ನೋಡಿ. ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಎಕ್ಸಾಮ್ನಲ್ಲಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದಿದರೆ ನಿಮಗೆ ಎಕ್ಸಾಮ್ ಬರೆಯೋಂಗಿಲ್ಲ, ಆಯಿತಾ. SSLCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಭಾಷೆಯನ್ನು ಓದಿದರೆ ನಿಮಗೆ ಎಕ್ಸಾಮ್ ಬರೆಯೋಂಗಿಲ್ಲ ಒಂದು. ಅಥವಾ ನೀವು ಹಿಂದೆ ನಡೆಸುವಂತಹ ಯಾವುದೇ ಎಕ್ಸಾಮ್ನಲ್ಲಿ ನೀವು ಪಾಸಾಗಿದ್ದರೆ ನಿಮಗೆ ಮತ್ತೆ ಎಕ್ಸಾಮ್ ಬರೆಯೋಂಗಿಲ್ಲ. ಸೊ ನೋಡಿ, ಒಂದು SSLCಯಲ್ಲಿ ಓದಿದರೆ ಬರೆಯೋಂಗಿಲ್ಲ, ಅಥವಾ ನೀವು ಯಾವುದಾದ್ರೂ ಹಳೆ ಓದಿಲ್ಲ ಅಂದ್ರೂ ಹಳೆ ಪ್ರಾಧಿಕಾರದ ಎಕ್ಸಾಮಲ್ಲಿ ಪಾಸಾಗಿದ್ದರೆ, ಕನ್ನಡ ಭಾಷೆ ಪಾಸಾಗಿದ್ದರೆ ಬರೆಯೋಂಗಿಲ್ಲ. ಇವೆರಡೂ ಹೊರತುಪಡಿಸಿ ನೀವು SSLCಯಲ್ಲೂ ಓದಿಲ್ಲ, ಹಳೆ ಎಕ್ಸಾಮ್ಸು ಪಾಸ್ ಮಾಡಿಲ್ಲ ಅಂದರೆ ಬರಿಬೇಕಾಗ್ತದೆ. ಸೊ ಇಷ್ಟೇ ಕ್ಲಾರಿಟಿ. ಸರ್ ನಾನು SSLC ಓದಿದ್ದೀನಿ, ಕನ್ನಡ ಮೀಡಿಯಮ್ ಓದಿದ್ದೀನಿ, ಇಂಗ್ಲೀಷ್ ಮೀಡಿಯಮ್ ಅದೆಲ್ಲ ಏನೂ ಇಲ್ಲ ಸ್ನೇಹಿತರೆ. ಆ್ಯಸ್ ಅ ಲ್ಯಾಂಗ್ವೇಜ್ 1 or 2 ಸಬ್ಜೆಕ್ಟ್ ಓದಿದ್ದೀರಾ, ಕನ್ನಡನ ಓದಿದ್ದೀರಾ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಾಗಿ, ಅಷ್ಟೇ ಕೇಳ್ತಾ ಇರೋದು. ನೀವು ಯಾವ ಮಾಧ್ಯಮ ಏನೂ ಕೇಳ್ತಾ ಇಲ್ಲ. ಸೊ ಪದೇ ಡೌಟ್ಸ್ ಕೇಳಬೇಡಿ. ನೋಡಿ, ಕ್ಲಾರಿಟಿ ಇಷ್ಟೇ. SSLCಯಲ್ಲಿ ಓದಿದ್ದೀರಾ, ಬರೆಯೋಂಗಿಲ್ಲ. ಅಥವಾ SSLCಯಲ್ಲಿ ಓದಿಲ್ಲಪ್ಪ, ಹಳೆ VA ಎಕ್ಸಾಮಲ್ಲಿ ಪಾಸಾಗಿದೆ ಸರ್, ಆವಾಗ ಮತ್ತೆ ಬರೆಯೋಂಗಿಲ್ಲ. ಸೊ ಇಷ್ಟೇ ಇರೋದು. ಇನ್ನು ಉಳಿದವ್ರು ಬರೀಬೇಕು ಅಂತ. ಸರ್ ಮುಂಚೆ ಎಲ್ರಿಗೂ ಬರೆಯೋಕ್ಕಿತ್ತಲ್ವ ಸರ್? ಅಗೇನು ಹೇಳ್ದಂಗೆ 2024 ಡಿಸೆಂಬರ್ ತನಕ ಒಂದು ರೂಲ್ಸ್ ಇತ್ತು. ನಂತರದ ಎಕ್ಸಾಮ್ಸ್ಗಳಿಗೆ ರೂಲ್ಸ್ ಚೇಂಜ್ ಆಗಿದೆ. ಸೊ ಕಡ್ಡಾಯ ಕನ್ನಡ ಎಲ್ರಿಗೂ ಇಲ್ಲ. ಯಾರಿಗೆ ಕನ್ನಡ ಇಲ್ವೋ, ಅವ್ರು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿಲ್ವೋ, ಅಥವಾ ಅವರಿಗೆ ಏನು ಬ್ಯಾಕ್ಗ್ರೌಂಡ್ ಇಲ್ವೋ, ಅವರು ಬರಿಬೇಕಾಗ್ತದೆ, ಆಯಿತಾ. ಸೊ ಇದಕ್ಕೆ ಆಲ್ರೆಡಿ ಎಕ್ಸಾಮ್ಸ್ ಇದೆ. KA ವೆಬ್ಸೈಟಲ್ಲಿ ಹಳೆ ಪೇಪರ್ಗಳಿದೆ. ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂತ ಲಿಂಕ್ ಇದೆ, ಅಲ್ಲಿ ಹೋದರೆ 2024ಗೆ ಹೋದರೆ 2 ಕನ್ನಡ ಪೇಪರ್ಗಳು ಸಿಗ್ತಾವೆ. ಡೌನ್ಲೋಡ್ ಮಾಡ್ಕೊಂಡು ಯಾವ ಥರ ಇದೆ ಅಂತ ನೋಡ್ಕೋಬೋದು ಯಾರಿಗಿದೆ. ಇನ್ನು ನೇಮಕಾತಿ ನೋಡಿ, ಇದು ಡಿಸ್ಟ್ರಿಕ್ಟ್ ವೈಸ್ ಅಪ್ಲೈ ಮಾಡೋದ್ರಿಂದ ಡಿಸ್ಟ್ರಿಕ್ಟ್ ವೈಸೇ ಲಿಸ್ಟ್ ಬಿಡ್ತಾರೆ, ಆಯಿತಾ. ಅಂದರೆ ಫಸ್ಟು ಸ್ಕೋರ್ ಲಿಸ್ಟ್ ಬಿಡ್ತಾರೆ ಪ್ರಾಧಿಕಾರ, ಅವರು ಜಿಲ್ಲಾವಾರು ಕಳಿಸ್ಬಿಡ್ತಾರೆ ಡೇಟಾನ. ಆ ಜಿಲ್ಲೆಯವರು ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಜಿಲ್ಲಾವಾರು ಅಂಕಪಟ್ಟಿಯನ್ನು ತಯಾರಿಸಿ ಹಸ್ತಾಂತರಿಸ್ತಾರೆ. ಆಮೇಲೆ ಅವರು ಮುಂದಿನ ಪ್ರೊಸೆಸನ್ನು ಮಾಡ್ತಾರೆ. ಸೊ ಇದು ಡಿಸ್ಟ್ರಿಕ್ಟ್ ಮೇಲೆ ಬಿಟ್ಟಿರೋವಂಥದ್ದು. ಇನ್ನು ಕ್ಯಾಸ್ಟ್ ಇನ್ಕಮು ಇದಂತೂ ಸುಮಾರು ಜನ ಕೇಳ್ತಾನೆ ಇದ್ದೀರಾ. ಸರ್ ಒಳ ಮೀಸಲಾತಿ ಮಾಡಿಸ್ಲೇಬೇಕು ಸ್ನೇಹಿತರೆ, ನಿಮಗೆ ಮೀಸಲಾತಿ ಬೇಕಂದರೆ. ಇಲ್ಲ ಅಂದರೂ ನಮಗೆ ತೊಗೊಳಲ್ಲ. ಸೊ RD ನಂಬರ್ ಇರಲೇಬೇಕಾಗ್ತದೆ. ಸರ್ ಏನಾದರೂ ಪೋಸ್ಟ್ಪೋನ್ ಮಾಡಿಸ್ತೀರಾ ಎಕ್ಸಾಮ್ನ ಅಂತೆಲ್ಲ ಹೇಳ್ತೀರಾ, ಹಂಗೆಲ್ಲ ಏನೂ ಮಾಡೋಕ್ಕೆ ಬರಲ್ಲ ಸ್ನೇಹಿತರೆ. ಸೊ ಪ್ರಾಧಿಕಾರ ಏನು ಹೇಳುತ್ತೆ ಆ ಥರನೇ ನೀವು ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಯಾರಿಲ್ಲ ಅರ್ಜಿ ಅಪ್ಲೈ ಮಾಡ್ಕೊಳ್ಳಿ, ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಸಿಸ್ಟಮ್ನಲ್ಲೇ ಹೋಗ್ತಾ ಇರೋದಲ್ವಾ, ಸೊ ನೀವು ರಿಕ್ವೆಸ್ಟ್ ಮಾಡಿ, ಸರ್ ನಂಗೆ ಪರೀಕ್ಷೆ ಇದೆ, ಸೊ ಸ್ವಲ್ಪ 21 ದಿನ ಟೈಮ್ ಇರುತ್ತೆ ಆ್ಯಕ್ಚುಲಿ ಒಂದು ಸರ್ಟಿಫಿಕೇಟ್ ಬರಲಿಕ್ಕೆ. ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ VA ವೆರಿಫಿಕೇಷನ್ ಆಗುತ್ತೆ, RI ವೆರಿಫಿಕೇಷನ್ ಆಗುತ್ತೆ, ನಂತರ ತಹಸೀಲ್ದಾರಿಂದ RD ಸರ್ಟಿಫಿಕೇಟ್ ಬರುತ್ತೆ. ಸೊ RD ನಂಬರ್ ಅಷ್ಟೇ ಬೇಕಾಗ್ತಾ ಇರುತ್ತೆ. ಸೊ ಹಾಗಾಗಿ ಇದೊಂಚೂರು ಮಾಡ್ಕೊಳ್ಳಿ. ನಂತರ
ಹೇಳ್ದಂಗೆ ಆಗಸ್ಟ್ 3ಕ್ಕೆ ನೂತನ ಬ್ಯಾಚಸ್ ಇದೆ. ಸೊ ಇಲ್ಲ ಉಳಿದವರು ಸರ್ ಈಗ ಆಲ್ರೆಡಿ ಫ್ರೀ ಕ್ಲಾಸಸ್ ನಾವು ಕೇಳಬೇಕು ಸರ್, ಅಥವಾ ಒಂದಿಷ್ಟು ಆನ್ಲೈನ್ ಟೆಸ್ಟ್ಗಳನ್ನ ನಾವು ತೊಗೋಬೇಕಂದ್ರೆ ನಮ್ಮ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡ್ಬೋದು. ಪಾಠ ಮಂದಿರ, ಪರೀಕ್ಷಾ ಮಂದಿರ ಅಂತಿದೆ, ಹಲವಾರು ಟೆಸ್ಟ್ಗಳಿರುತ್ತೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಸ್ನೇಹಿತರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸಲ್ಲಿ ಸತತ 11 ವರ್ಷದಿಂದ ಅತ್ಯುತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗಗೆ ನೀವು ವಿಸಿಟ್ ಮಾಡ್ಬೋದು. ಸೊ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಸೊ ಸ್ನೇಹಿತರೆ VA ಎಕ್ಸಾಮ್ ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಸೊ ಅವರು ನಮ್ಮ ಪ್ರತಿ ಭಾನುವಾರ ಪ್ರತಿ ಸಂಡೇ ಟೆಸ್ಟ್ ನಡೆಯುತ್ತೆ ಸ್ನೇಹಿತರೆ. ಸೊ ಒಂದು GK ಪೇಪರ್, ಕಮ್ಯುನಿಕೇಷನ್ ಪೇಪರ್ ಥರದ್ದೇ ಮಾದರಿ ಪ್ರಶ್ನೆ ಪತ್ರಿಕೆ ನಡೆಯುತ್ತೆ. ಯಾರಾದರೂ ಬಂದು ಬರೀಬೋದು ಸ್ನೇಹಿತರೆ. ಇಲ್ಲ ಸರ್ ನಾವು ದೂರ ಜಿಲ್ಲೆಗಳಲ್ಲಿದ್ದೀವಿ, ಆನ್ಲೈನಲ್ಲಿ ಬರೀಬೋದು ಸ್ನೇಹಿತರೆ. ಸೊ ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಅದು ತುಂಬ ಕಡಿಮೆ ವೆಚ್ಚ, ಅಂದರೆ ಹೊರಗಡೆ ಬರೋರಿಗೆ ತುಂಬ ಕಡಿಮೆ ವೆಚ್ಚ, ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ, ಲೈಬ್ರರಿ ವಿದ್ಯಾರ್ಥಿಗಳಿಗೆ ಉಚಿತ. ಸೊ ಈ ಥರ ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸ್ಕೋರ್ ನೋಡ್ಕೊಳ್ಳಿ, ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ನ ಪಾಸ್ ಮಾಡಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ಏನಾದರೂ ಬೇಕಿತ್ತು ಸರ್, ಸೊ 2026 PYQs ಮಾಡಿಸಿ ಸರ್, ಅಥವಾ ಏನಾದರೂ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.